ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಸಂಗೀತಾ ಮಂಜುನಾಥ್. ಇವತ್ತು ನಾವು ಮಾಡ್ತಿರೋದಂಥದ್ದು ಸಿಂಪಲ್ ಆದಂಥ ಚೀಸ್ ಕೇಕ್. ಇದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ನಾವು ಇದಕ್ಕೆ ತಗೊಂಡಿರುವಂಥದ್ದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ಸು ಫುಲ್ ಒಂದು ಪ್ಯಾಕೆಟ್ನ ತೊಗೊಂಡಿದ್ದೀವಿ. ಒಂದು ಪ್ಯಾಕೆಟ್ನ ಫುಲ್ ಕಂಪ್ಲೀಟಾಗಿ ಪೌಡರ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಎಲ್ಲೂ ಲಂಪ್ಸ್ ಇಲ್ದಿರೋ ಹಾಗೆ ನಾವು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಬೇಸಿಗೆ ಈ ಬಿಸ್ಕೆಟ್ ಪೌಡರೇ ಹೋಗುತ್ತೆ, ಅದಕ್ಕೋಸ್ಕರ ಎಲ್ಲೂ ಕೂಡ ಬಿಸ್ಕೆಟ್ ಥರ ಸಿಗಬಾರ್ದು, ನೀಟಾಗಿ ಪೌಡರ್ ಥರ ಆಗಿರಬೇಕು. ನೆಕ್ಸ್ಟ್ ಈ ಬೇಸಿಗೆ ನಾವು ಸ್ವಲ್ಪ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಟರ್ ಹಾಕ್ಕೊಂಡ್ಮೇಲೆ ಯಾವುದೂ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಮನೆಗೆ ಫೌಂಡೇಶನ್ ಹೆಂಗೆ ಮುಖ್ಯನೋ ಅದೇ ಥರ ಈ ನಮ್ಮ ಚೀಸ್ ಕೇಕ್ಗೆ ಬಿಸ್ಕೆಟ್ ಹಂಗೆ ಮುಖ್ಯ. ನೋಡಿ ಎಷ್ಟು ಚೆನ್ನಾಗಿ ಬೇಸ್ನ ಮಾಡ್ಕೊಂಡಿದ್ದೀವಿ, ಅದೇ ಥರ ಗಟ್ಟಿಯಾಗಿ ನಾವು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಲೇಯರ್ ರೆಡಿ ಆಗೋವರೆಗೂ ನಾವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ನಮ್ಮದಲ್ಲಿ ಬಿಸ್ಕೆಟ್ ಆಗೋ ತನಕ ನಾವಿಲ್ಲಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಹುಡ್ಕೊಂಡಿದ್ದೀವಿ. ಇವಾಗ ಹುಡ್ಕೊಂಡಾದ್ಮೇಲೆ ಅದನ್ನು ಈ ಥರ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೇಕಾಗತ್ತೆ. ನೋಡಿ ನಾವು 1.25 ಲೀಟರ್ನ ಹಾಲನ್ನ ತಗೊಂಡು ಕುದಿಸ್ಕೊಂಡು ಹುಡ್ಕೊಂಡು ಸೋಸ್ಕೊಂಡಿದ್ದೀವಿ. ನೋಡಿ ನಮಗೆ ಎಷ್ಟು ಪನ್ನೀರ್ ಸಿಕ್ಕಿದೆ. ನಾವು ಮಾರ್ಕೆಟಿಗೆ ಹೋಗಿ ಪನ್ನೀರ್ ತರೋಕ್ಕಿಂತ ಈ ಥರ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಚೀಸ್ ಕೇಕ್. ಏನಿದು ಚೀಸ್ ಅಂತ ಅಂದ್ಬಿಟ್ಟು ಪನ್ನೀರ್ ತೋರಿಸ್ತಿದ್ದಾರಲ್ಲ ಅಂತ ಅಂದ್ಕೊಬೇಡಿ. ಇದನ್ನೇ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಅದೇ ನೆಕ್ಸ್ಟು ಚೀಸ್ ಕೇಕ್ ಆಗುತ್ತೆ. ನಾವು ಇದನ್ನು ಗ್ರೈಂಡರಿಗೆ ಹಾಕ್ಕೊಳ್ಳೋಣ. ನಾವು ಇದೊಂದು ಸ್ವಲ್ಪ ರಿಚ್ ಫ್ಲೇವರ್ ಕೊಡೋಕ್ಕೋಸ್ಕರ ಮನೆಯಲ್ಲಿ ಇರುವಂತಹ ಮಿಲ್ಕ್ ಮೇಡನ್ನ ಕೂಡ ಉಪಯೋಗಿಸ್ತಾ ಇದ್ದೀವಿ. ಮಿಲ್ಕ್ ಮೇಡ್ ಇಲ್ಲ ಅಂದರೆ ಕೂಡ ನೀವು ಮಾಡಬಹುದು, ಮಿಲ್ಕ್ ಮೇಡ್ ಇಲ್ಲದೆ ಕೂಡ. ಬಟ್ ಮಿಲ್ಕ್ ಮೇಡ್ ಹಾಕಿದ್ರೆ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಇಲ್ಲ ಅಂದರೂ ಪರವಾಗಿಲ್ಲ. ನೆಕ್ಸ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಸಕ್ಕರೆ, ವೆನಿಲಾ ಎಸೆನ್ಸ್ ಹಾಕೋಬೇಕಂತ ಏನೂ ಇಲ್ಲ. ಚಾಕ್ಲೇಟ್ ಎಸೆನ್ಸ್ ಇಲ್ಲ ಯಾವುದಾದ್ರೂ ಬೇರೆ ಎಸೆನ್ಸ್ ಇದ್ರೂ ಕೂಡ ಹಾಕೋಬೋದು. ನೆಕ್ಸ್ಟ್ ನಾವು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀವಿ. ಇದು ಎಲ್ಲ ಬೇಕ್ರಿ ಅಂಗಡಿಯಲ್ಲೂ ಸಿಗುತ್ತೆ. ವಿಪ್ಪಿಂಗ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಕ್ರೀಮ್ ಕೂಡ, ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೋದು. ನಮಗೆ ವಿಪ್ಪಿಂಗ್ ಕ್ರೀಮ್ ಸಿಕ್ಕಿದೆ, ಅದಕ್ಕೋಸ್ಕರ ನಾವು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ನೆಕ್ಸ್ಟು ಕ್ರೀಮ್ ಅಂತ ಅಂದರೆ ಮನೇಲಿರೋ ಕೆನೆನೇ ನಾವು ಹಾಕ್ಕೊಳ್ತಿದ್ದೀವಿ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂದಾಗಿ ಕ್ರೀಮಿಯಾಗಿ. ನೆಕ್ಸ್ಟು ನಾವು ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಅದನ್ನೇ ವಿಪ್ಪಿಂಗ್ ಕ್ರೀಮ ಹಾಕ್ಕೊಂಡು ನೀಟಾಗಿ ವಿಪ್ ಮಾಡ್ಕೋಬೇಕು. ವಿಪ್ ಮಾಡಿರೋದು ಎಲ್ಲಿ ತನಕ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತಂದರೆ ಅದನ್ನು ನಾವು ಉಲ್ಟಾ ಮಾಡಿದರೆ ಕ್ರೀಮ್ ಬೀಳಬಾರ್ದು. ನೋಡಿ ಆ ಥರ, ಆಗ ನಾವು ಕ್ರೀಮ್ ನೀಟಾಗಿ ಮಾಡಿದ್ದೀವಿ ಅಂತ ಅರ್ಥ. ಅದನ್ನು ನಾವು ಕಂಪ್ಲೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಬೇಡ ಫ್ರಿಜ್ಜಲ್ಲಿ. ನೆಕ್ಸ್ಟ್ ಅದನ್ನು ಹೇಳ್ತೀನಿ ಅದಕ್ಕೆ ಬೇಕಾಗುತ್ತೆ ಅಂತ. ಆಮೇಲೆ ಉಳಿದಿರೋದು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಕ್ರೀಮ್ ಥರ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಮ್ಮದು ಬೇಸು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದನ್ನು ತಗೊಂಡು ಅದ್ರ ಮೇಲ್ಗಡೆ ನಾವು ಕ್ರೀಮ್ನ ಹಾಕ್ಕೊಂಡು ಮತ್ತೆ ರೆಫ್ರಿಜರೇಟರಲ್ಲಿ ವಾಪಸ್ ಇಟ್ವಿ. ಇವಾಗ ನೆಕ್ಸ್ಟ್ ನಮ್ಮದು ಲಾಸ್ಟ್ ಬೇಸ್ ಅಂದರೆ ಚಾಕ್ಲೇಟ್ ಬೇಸು. ನಾವು ಅದಕ್ಕೆ ತೊಗೊಂಡಿರೋದು ಪ್ರೀಮಿಯಮ್ ಡಾರ್ಕ್ ಚಾಕ್ಲೇಟ್ ಬೇಡಪ್ಪ ನನಗೆ ನಾರ್ಮಲ್ ಚಾಕ್ಲೇಟೇ ತೊಗೊಂಡ್ತೀವಿ ಅಂದರೆ ತೊಗೋಬೋದು. ನಾವು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀವಿ. ಡಾರ್ಕ್ ಚಾಕ್ಲೇಟು ಸ್ಕಿನ್ನಿಗೆ ಕೂಡ ಒಳ್ಳೆಯದು. ನೆಕ್ಸ್ಟ್ ಅದು ಜಾಸ್ತಿ ಶುಗರ್ ಇರಲ್ಲ, ಸ್ವೀಟ್ ಇರಲ್ಲ, ಅದಕ್ಕೋಸ್ಕರ ನಾವು ಡಾರ್ಕ್ ಚಾಕ್ಲೇಟೇ ತೊಗೊಂಡಿದ್ದೀವಿ. ನೀಟಾಗಿ ಎಲ್ಲ ಪೀಸ್ ಮಾಡಿಕೊಂಡು ಪ್ರೀ ಹೀಟ್ ಮಾಡ್ಕೊಳ್ತೀವಿ ಅಲ್ಲ, ಅಂದರೆ ಪಾತ್ರೆನ ಫಸ್ಟೇ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಡಬಲ್ ಬಾಯ್ಲರ್ ಮೆಥಡು, ಅಂದರೆ ಕೆಳಗಡೆ ಪಾತ್ರೆ ಕುದೀತಿರುತ್ತೆ, ಅದ್ರ ಮೇಲ್ಗಡೆ ಇದೇನು ಬಟ್ಲು ನಾವು ಇಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಮೆಲ್ಟ್ ಆಗಬೇಕು ಈ ಚಾಕ್ಲೇಟು. ನಮ್ಮ ಚಾಕ್ಲೇಟ್ ಮೆಲ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೋಡಿ ನಾವು ಅದಕ್ಕೆ ಚೂರು ಬಟರ್ ಹಾಕ್ಕೊಳ್ತಿದ್ದೀವಿ, ಬೆಣ್ಣೆ ಥರ ಚೆನ್ನಾಗಿ ಸ್ಮೂತಾಗಿ ಬರಲಿ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಆಲ್ರೆಡಿ ವಿಪ್ ಆಗಿರೋ ಕ್ರೀಮ್ನ ಇಟ್ಕೊಂಡಿದ್ವಲ್ಲ ಅದನ್ನು ಸೈಡಲ್ಲಿ ಇಟ್ಕೊಂಡಿರೋ ಕ್ರೀಮ್ನ ಕೂಡ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ಡಾರ್ಕ್ ಚಾಕ್ಲೇಟ್ ಅಲ್ವಾ, ಚೂರು ಜಾಸ್ತಿ ಡಾರ್ಕ್ ಆಗಿರುತ್ತೆ, ಅದಕ್ಕೋಸ್ಕರ ಈ ಕ್ರೀಮೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಕ್ರೀಮ್ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಟಿರುವಂತಹ 2 ಬೇಸ್ಗಳು, ಏನು ಬಿಸ್ಕೆಟ್ ಬೇಸ್ ಮತ್ತು ಚೀಸ್ ಬೇಸ್ ಏನಿದೆ ನೋಡಿ ನಮ್ಮದು ರೆಡಿಯಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿರೋದು ಅದ್ರ ಮೇಲ್ಗಡೆ ಇದು ನಾವು ಚಾಕ್ಲೇಟಿಂದು ಕ್ರೀಮ್ನ ಹಾಕ್ಕೊಳ್ಳೋಣ. ಮೆಲ್ಟ್ ಆಗಿರುವಂಥ ಚಾಕ್ಲೇಟ್ ತುಂಬ ಬಿಸಿದ್ರೆ ಸ್ವಲ್ಪ ವೇಟ್ ಮಾಡಿ ಹಾಕ್ಕೋಬೋದು ತಣ್ಣಗಾದ್ಮೇಲೆ. ಆ್ಯಕ್ಚುಲಿ ಈ ಚೀಸ್ ಕೇಕ್ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ. ನಾವು ಅದಕ್ಕೆ ಮಿಲ್ಕ್ ಮೇಡು ದೆನ್ ವಿಪ್ಪಿಂಗ್ ಕ್ರೀಮ್ ಹಾಕಿ ಕಾಂಪ್ಲಿಕೇಟೆಡ್ ಮಾಡಿಲ್ಲ, ಬಟ್ ಇನ್ನು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮನೇಲೇನಾದರೂ ಇದ್ದರೆ ಹಾಕಿ ಟ್ರೈ ಮಾಡ್ಬೋದು, ಇಲ್ಲ ಅಂತಂದರೆ ಇರೋ ಇಂಗ್ರೀಡಿಯೆಂಟ್ಸಿಂದನೇ ಟ್ರೈ ಮಾಡ್ಬೋದು.
ಇವಾಗ ಚೀಸ್ ತಿಂದಾಗ ಎಷ್ಟು ಸಾಫ್ಟಾಗಿ ನಮಗೆ ಅನಿಸುತ್ತೋ ಅದೇ ಥರ ಇದು ಕೂಡ ತುಂಬ ಯಮ್ಮಿ ಆಗಿ ಸಾಫ್ಟಾಗಿ ಡಿಲೀಷಿಯಸ್ ಆಗಿ ಫೀಲ್ ಆಗುತ್ತೆ. ನಾವು ಲಾಸ್ಟ್ ಲೇಯರ್ ಕೂಡ ಹಾಕಿ ರೆಫ್ರಿಜರೇಟ್ ಮಾಡಿದ್ದೀವಿ. ನೋಡಿ 3 ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬ ವೈರಲ್ ರೆಸಿಪಿ ಕೂಡ. ಎಲ್ಲರೂ ಇವಾಗ ಇದು ಮಾಡಿಕೊಂಡು ತಿಂತಾ ಇದ್ದಾರೆ. ಬೇಸಿಗೆ ಕಾಲ ಕೂಡ ಚೆನ್ನಾಗಿ ಚಿಲ್ಲಾಗಿ ಚೆನ್ನಾಗಿರುತ್ತೆ. ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅಲ್ವಾ ಮಕ್ಕಳಿಗೆ, ಸೊ ಏನಾದರೂ ಮಾಡಿಕೊಡು ಅಂತ ಹೇಳ್ತಾರೆ. ಇದನ್ನು ಮಾಡಿದರೆ ಸಕ್ಕತ್ತಾಗಿ ತಿಂತಾರೆ. ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಹಾಗೆ ಹೋಗಬೇಡಿ, ಒಂದು ಲೈಕ್ ಕೊಡಿ, ಹೊಸದಾಗಿ ಬೆಳೆಯೋರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮ್ಮ ಚೀಸ್ ಕೇಕ್ ರೆಡಿ ಆಗಿದೆ. ಫೈನಲ್ ಇಮೇಜ್ ಆಗಿಲ್ಲ, ಯಾಕಂದರೆ ನಾವು ತಗೊಂಡು ಆಲ್ರೆಡಿ ತಿಂದುಬಿಟ್ಟಿದ್ವಿ, ಫೋಟೋ ತಗೊಳಕ್ಕಾಗಿಲ್ಲ. ಇದೇ ನಮ್ಮ ಚೀಸ್ ಕೇಕ್. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.